Good morning students, welcome to economics classes. Today we will going to discuss about the devaluation in June 1966. Devaluation in June 1966 1966 ಜೂನ್ ತಿಂಗಳಿನಾದ ಹಣದ ಅಪಮೌಲ್ಯೀಕರಣ ಅಂತ ಕೂಡ ಹೇಳಬಹುದು. ಡಿವ್ಯಾಲ್ಯೂಯೇಷನ್ ಇನ್ ಜೂನ್ 1966. The rupee was once again devalued on June 6, 1966 by 36.5% in terms of gold and foreign currencies linked to gold. The rupee was once again devalued. Rupee was once again devalued on June 6, 1966. ಏನಂತಕ್ಕಂಥ ಕೂಡ ಹೇಳ್ತಾರೆ, ಜೂನ್ 6, 1966ರಲ್ಲಿ ಭಾರತದ ರುಪಿಯನ್ನು ಮತ್ತೊಂದು ಬಾರಿಗೆ ಏನು ಮಾಡಿದ್ವಿ, ನಾವು ಡಿವ್ಯಾಲ್ಯೂ ಮಾಡಿದ್ದೀವಿ, ಅಪಮೌಲ್ಯೀಕರಣಗೊಳಿಸಿದ್ದೀವಿ, ಭಾರತದ ರೂಪಾಯಿಯನ್ನು ಅಪಮೂಲ್ಯಗೊಳಿಸಿದ್ದೀವಿ ಅಂತಂದು ಕೂಡ ಹೇಳ್ತಾರೆ. ದ ರುಪಿ ವಾಸ್ ಒನ್ಸ್ ಅಗೇನ್, ಮತ್ತೊಂದು ಬಾರಿ ಅಂತಂದು ಕೂಡ ಹೇಳ್ತೀರಿ. ದ ರುಪಿ ವಾಸ್ ಒನ್ಸ್ ಅಗೇನ್ ಡಿವ್ಯಾಲ್ಯೂಡ್ ಆನ್ ವಾಟ್, ಜೂನ್ 6, 1966 ಬೈ ವಾಟ್, ಎಷ್ಟು ಪರ್ಸೆಂಟ್ ಮಾಡಿದ್ರಿ ಅಂತಂದು ಕೂಡ ಹೇಳಿದ್ರೆ 36.5% ಅಂತಕ್ಕಂಥದ್ದು. ಎಷ್ಟು ಪರ್ಸೆಂಟನ್ನು ಡಿವ್ಯಾಲ್ಯೂಡ್ ಮಾಡಿರಿ ಅಂತಂದು ಕೂಡ ಹೇಳಿದ್ರೆ 36.5% ಅಂತಕ್ಕಂಥದ್ದು. ಯಾವ ರೂಪದಲ್ಲಿ ಅಂತಂದು ಕೂಡ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಗೋಲ್ಡ್ ಆ್ಯಂಡ್ ಫಾರಿನ್ ಕರೆನ್ಸೀಸ್. ಇನ್ ಟರ್ಮ್ಸ್ ಆಫ್ ಗೋಲ್ಡ್ ಅಂದರೆ ಬಂಗಾರದ ಅಥವಾ ಚಿನ್ನದ ರೂಪದಲ್ಲಿ ಮತ್ತು ವಿದೇಶಿ ಹಣದ ರೂಪದಲ್ಲಿ ಅಂತಂದು ಕೂಡ ಹೇಳ್ತೀರಿ. ಎತ್ತರಿಗೆ ಹೊಂದಿಕೊಂಡು ಅಂತಂದು ಕೂಡ ಹೇಳ್ತೀರಿ. ಲಿಂಕ್ಡ್ ಟು ಗೋಲ್ಡ್ ಅಂತಕ್ಕಂಥದ್ದು, ಗೋಲ್ಡಿಗೆ ಸಂಬಂಧಪಟ್ಟಂತೆ. ದ ರುಪಿ ವಾಸ್ ಒನ್ಸ್ ಅಗೇನ್ ಡಿವ್ಯಾಲ್ಯೂಡ್, ಮತ್ತೊಂದು ಬಾರಿಗೆ ನಾವು ರುಪಿಯನ್ನು ಡಿವ್ಯಾಲ್ಯೂ ಮಾಡಿದ್ದೀವಿ ಅಂತ ಹೇಳ್ತೀವಿ. ಯಾವಾಗ ಮಾಡಿದ್ರಿ ಅಂದರೆ ಜೂನ್ 6, 1966 ಅಂತ ಹೇಳ್ತೀರಿ. ಅದರ ಮುಖಾಂತರ ಎಷ್ಟು ಮಾಡಿದ್ರಿ ಅಂತ ಕೂಡ ಹೇಳಿದ್ರೆ 36.5% ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಯಾವ ರೂಪದಲ್ಲಿ ಮಾಡಿದ್ರಿ ಅಂತ ಕೂಡ ಹೇಳಿದರೆ ಇನ್ ಗೋಲ್ಡ್ ಆ್ಯಂಡ್ ಫಾರಿನ್ ಕರೆನ್ಸೀಸ್ ಅಂತ ಕೂಡ ಹೇಳ್ಬೋದು. ದ್ಯಾಟ್ ಇಸ್ ಲಿಂಕ್ಡ್ ಟು ವಾಟ್, ಗೋಲ್ಡ್ ಅಂತಕ್ಕಂಥದ್ದು. ಆ್ಯಸ್ ಎ ರಿಸಲ್ಟ್, ಇದರಿಂದ ಏನಾಯಿತು ಅಂತಂದು ಕೂಡ ಹೇಳ್ತಕ್ಕಂಥದ್ದು. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಮೆಜರ್, ಈ ಕ್ರಮದಿಂದ ಏನಾಯಿತು ಅಂತ ಕೂಡ ಹೇಳ್ತಾರೆ. ದ ಗೋಲ್ಡ್ ಪ್ಯಾರಿಟಿ ಆಫ್ ರುಪಿ ಚೇಂಜಡ್ ಅಂತಂದು ಕೂಡ ಹೇಳ್ತೀರಿ. ಗೋಲ್ಡ್ ಪ್ಯಾರಿಟಿ ಅಂದರೆ ಬಂಗಾರದ ಸಮಾನತೆ ಅಂತಕ್ಕಂಥದ್ದು. ಎತ್ತರ ಜೊತೆಗೆ ರೂಪಾಯಿದ ಜೊತೆಗೆ ಬಂಗಾರದ ಸಮಾನತೆಯಲ್ಲಿ ಬದಲಾವಣೆ ಆಯಿತು ಅಂತಂದು ಕೂಡ ಹೇಳ್ತಕ್ಕಂಥದ್ದು. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಮೇಜರ್, ಈ ಒಂದು ಕ್ರಮದಿಂದ ಏನಾಯಿತು ಅಂತ ಕೂಡ ಹೇಳ್ತೀರಿ. ದ ಗೋಲ್ಡ್ ಪ್ಯಾರಿಟಿ ಆಫ್ ರುಪಿ ಚೇಂಜಡ್. ರುಪಿ ಮತ್ತು ಗೋಲ್ಡ್ ಪ್ಯಾರಿಟಿಯ ನಡುವಿರುವಂಥ ಅಂದರೆ ಬಂಗಾರದ ನಡುವಿರುವಂಥ ಸಮಾನತೆಯಲ್ಲಿ ಬದಲಾವಣೆ ಆಯಿತು ಅಂತ ಕೂಡ ಹೇಳ್ಬೋದು. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಮೇಜರ್ ದ ಗೋಲ್ಡ್ ಪ್ಯಾರಿಟಿ ಆಫ್ ರುಪಿ ಚೇಂಜಡ್ ಫ್ರಾಮ್ 0.116621 grams of gold per rupee to 0.118516 gram of gold per rupee ಅಂತ ಕೂಡ ಹೇಳ್ಬೋದು. ಮೊದಲು ಏನಿತ್ತು ಅಂತ ಕೂಡ ಹೇಳ್ತೀವಿ, ಡಿವ್ಯಾಲ್ಯೂಯೇಷನನ್ನು ಮಾಡೋದಕ್ಕಿಂತ ಮುಂಚೆ ರೂಪಾಯಿ ಮತ್ತು ಬಂಗಾರದ ನಡುವಿರುವಂಥ ಸಮಾನತೆ ಏನಿತ್ತು, 0.116621 ಗ್ರಾಮ್ ಇತ್ತು. ನಾವು ಡಿವ್ಯಾಲ್ಯೂಡ್ ಮಾಡಿದ ನಂತರ ನಮ್ಮ ರೂಪಾಯಿಯನ್ನು ಅದರ ಪ್ರಮಾಣ ಏನಾಯ್ತು ಅಂತ ಹೇಳ್ತಾರೆ, 0.118516 ಗ್ರಾಮ್ ಆಯಿತು ಅಂತ ಕೂಡ ಹೇಳ್ಬೋದು ಪ್ರತಿ ರೂಪಾಯಿಗೆ ಅಂತಕ್ಕಂಥದ್ದು. ದ ರುಪಿ ಪ್ರೈಸ್ ಆಫ್ ಡಾಲರ್ ಇನ್ಕ್ರೀಸ್ಡ್ ಫ್ರಮ್ 4.6 ಟು ರುಪೀಸ್ 7.50 ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ಡಾಲರ್ ಎದುರುಗಡೆ ನಮ್ಮ ಒಂದು ಹಣದ ಮೌಲ್ಯ ಏನಾಯಿತು, ರುಪಿ ಮೌಲ್ಯ ಏನಾಯಿತು, ರುಪಿ ಬೆಲೆ ಏನಾಯಿತು ಅಂತ ಕೂಡ ಹೇಳ್ತಾರೆ. ದ ರುಪಿ ಪ್ರೈಸ್ ಆಫ್ ವಾಟ್, US ಡಾಲರ್ ಅಂತಕ್ಕಂಥದ್ದು. ದ ರುಪಿ ಪ್ರೈಸ್ ಆಫ್ US ಡಾಲರ್ ಇನ್ಕ್ರೀಸ್ಡ್ ಫ್ರಮ್ ವಾಟ್, ಇನ್ಕ್ರೀಸ್ಡ್ ಫ್ರಮ್ ರುಪೀಸ್ 4.76 ಟು ರುಪೀಸ್ 7.50 ಅಂತಕ್ಕಂಥದ್ದು. ಮೊದಲು ನಾವು ಏನಂತಕ್ಕಂಥದ್ದು $4.76 ಕೊಟ್ಟರೆ $1 ಸಿಗ್ತಾಯಿತ್ತು. ಬಟ್ ದಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು ವಾಟ್, 7.5 rupees ಫಾರ್ $1 ಅಂತ ಕೂಡ ಆಯಿತು ಅಂತಕ್ಕಂಥದ್ದು. ಆ್ಯಂಡ್ ದ್ಯಾಟ್ ಆಫ್ ಪೌಂಡ್ ಸ್ಟೆರ್ಲಿಂಗ್ ಫ್ರಮ್ rupees 13.3 to rupees 21 rupees ಅಂತ ಕೂಡ rupees 21 ಅಂತ ಕೂಡ ಹೇಳ್ತೀರಿ. ಅದರ ಜೊತೆಗೆ ಪೌಂಡ್ ಸ್ಟೆರ್ಲಿಂಗ್ ಅಂತಕ್ಕಂಥದ್ದು ಮೊದಲು ನಾವು 13 ರೂಪಾಯಿ
ಪೈಸಾ ಕೊಟ್ಟರೆ ಅಥವಾ 30 ಪೈಸಾ ಕೊಟ್ಟರೆ ಒಂದು ಪೌಂಡ್ ಸ್ಟರ್ಲಿಂಗ್ ಸಿಗ್ತಾಯಿತ್ತು. ಬಟ್ ನೌ ಡೇಸ್ ದಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು 21 rupees ಅಂತ ಕೂಡ ಹೇಳ್ಬೋದು. ದ ರುಪಿ ಪ್ರೈಸ್ ಆಫ್ US dollar, the rupee price of US dollar increased from rupees 4.76 to rupees 7.50, and that of pound sterling from 13.3 to rupees 21 ಅಂತ ಕೂಡ ಹೇಳ್ಬೋದು. However, as a result of devaluation of the rupee in 1966, foreign exchange become costlier by 57.5% ಅಂತಕ್ಕಂಥದ್ದು. ಅದರ ಮುಖಾಂತರ ಫಾರಿನ್ ಎಕ್ಸ್ಚೇಂಜ್ ಎಷ್ಟು ಕಾಸ್ಟ್ಲಿ ಆಯಿತು ಅಂತ ಕೂಡ ಹೇಳಿದರೆ 57.5%ದಷ್ಟು ರೂಪಾಯಿಗೆ ಮತ್ತು ವಿದೇಶಿ ವಿನಿಮಯಕ್ಕೆ ಹೆಚ್ಚಳ ಆಯಿತು ಅಥವಾ ವೆಚ್ಚ ಆಯಿತು ಅಂತಕ್ಕಂಥ ತುಟ್ಟಿ ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಎವರ್ ಆ್ಯಸ್ ಎ ರಿಸಲ್ಟ್ ಆಫ್ ಡಿವ್ಯಾಲ್ಯೂಯೇಷನ್, ಈ ರೀತಿಯಾಗಿ ಡಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಏನಾಗ್ತದೆ, ಯಾವಾಗ ನಾವು ಡಿವ್ಯಾಲ್ಯೂಯೇಷನ್ ಮಾಡಿದ್ವಿ 1966 ರೂಪಿಯನ್ನು ಡಿವ್ಯಾಲ್ಯೂಟ್ ಮಾಡಿದ್ವಲ್ಲ, ಇದರ ಮುಖಾಂತರ ಏನಾಯಿತು, ಇದರ ಪರಿಣಾಮ ಏನಾಯಿತು ಅಂದರೆ ದ ಫಾರಿನ್ ಎಕ್ಸ್ಚೇಂಜ್ ಬಿಕಮ್ ಕಾಸ್ಟ್ಲಿಯರ್, ಫಾರಿನ್ ವಿದೇಶಿ ವಿನಿಮಯ ತುಟ್ಟಿ ಆಯಿತು ಅಂತ ಕೂಡ ಹೇಳ್ತೀರಿ. ಎಷ್ಟು ಪರ್ಸೆಂಟ್ ತುಟ್ಟಿ ಆಯಿತು ಅಂದರೆ 57.5%ದಷ್ಟು ತುಟ್ಟಿ ಆಯಿತು ಅಂತ ಕೂಡ ಹೇಳ್ಬೋದು. ಇದು 1966 ಭಾರತದ ರೂಪಿಯ ಹಣದ ಅಪಮೌಲ್ಯೀಕರಣ ಅಥವಾ ಭಾರತ ರೂಪಿಯ ಅಪಮೌಲ್ಯೀಕರಣದ ಒಂದು ಪರಿಚಯ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಡಿವ್ಯಾಲ್ಯೂಯೇಷನನ್ನು ಯಾಕೆ ಮಾಡಿದ್ರಿ ಅಂತಕ್ಕಂಥದ್ದು, ವಾಟ್ ಈಸ್ ದ ರೀಸನ್ ಆರ್ ವಾಟ್ ವಾಸ್ ದ ರೀಸನ್ ಟು ಡಿವ್ಯಾಲ್ಯೂಡ್ ಅವರ್ ಕರೆನ್ಸಿ ಇನ್ 1966 ಅಂತಕ್ಕಂಥ ಕೂಡ ಹೇಳಿದರೆ ನಂಬರ್ ಆಫ್ ದಿ ರೀಸನ್ಸ್ ಆರ್ ದೇರ್. ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್ ಅಂತ ಕೂಡ ಹೇಳ್ಬೋದು. ಕಾಸಸ್ ಫಾರ್ ಡಿವ್ಯಾಲ್ಯೂಯೇಷನ್ ಆಫ್ 1966 ಏನಂತಕ್ಕಂಥದ್ದು 1966 ಅಪಮೌಲ್ಯೀಕರಣದ ಕಾರಣಗಳು ಅಂತಕ್ಕಂಥದ್ದು. ಅಪಮೌಲ್ಯೀಕರಣಕ್ಕೆ ಕಾರಣಗಳೇನು ಅಂತ ಕೂಡ ನಾವು ನೋಡ್ಬೋದು ಅಂತಕ್ಕಂಥದ್ದು. ಅವು ಯಾವುವು ಅಂತಕ್ಕಂಥದ್ದು ನೋಡಿದರೆ, ಒಂದನೇದ್ದು ಫಸ್ಟ್ ಒನ್ ಅಂತಕ್ಕಂಥದ್ದು ಫೇಲ್ಯೂರ್ ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್ಸ್. ಫೇಲ್ಯೂರ್ ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್ಸ್, ರಫ್ತುಗಳನ್ನು ಹೆಚ್ಚಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು ಅಥವಾ ರಫ್ತುಗಳ ಹೆಚ್ಚಳಿಕೆಯಲ್ಲಿನ ಇರತಕ್ಕಂಥದ್ದು ತಪ್ಪುಗಳು ಅಂತ ಕೂಡ ಹೇಳಬಹುದು. ಫೇಲ್ಯೂರ್ ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್ಸ್, ಫೇಲ್ಯೂರ್ ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್, ರಫ್ತುಗಳನ್ನು ಹೆಚ್ಚಿಸಲಿಕ್ಕೆ ಇರುವಂಥ ತೊಂದರೆಗಳು ಅಥವಾ ತಪ್ಪುಗಳು ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಏನು ನಾವು ನೋಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದರೆ, ದ ಮೇನ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿವ್ಯಾಲ್ಯೂಯೇಷನ್ ಆಫ್ ದಿ ರುಪಿ ಇನ್ 1966 was our failure to increase exports of the country. Our export amount about 6.1% in first plan, decreased to 4.6% in second plan, 4.3% in third plan. This resulted in an unfavorable BOP position. This resulted in an unfavorable BOP position. ಏನು ಹೇಳ್ತಾರೆ, ಫೇಲ್ಯೂರ್ ಇನ್ ವಾಟ್, ಫೇಲ್ಯೂರ್ ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಈ ರೀತಿ ಇದು ಒಂದು ಮುಖ್ಯ ಕಾರಣ ಆಗ್ತದೆ ಅಂತಕ್ಕಂಥದ್ದು. ನಾವು 1966 ನಮ್ಮ ನಾಣ್ಯವನ್ನು ಡಿವ್ಯಾಲ್ಯೂಡ್ ಮಾಡಲಿಕ್ಕೆ ಅಂತ ಕೂಡ ಹೇಳುವಂಥದ್ದು ಅದೇ ಅಂಶವನ್ನು ಹೇಳಿದ್ರಿ. ಮುಖ್ಯ ಕಾರಣ ಏನು ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು, 1966 ನಮ್ಮ ನಾಣ್ಯವನ್ನು ಏನಂತಕ್ಕಂಥ ಡಿವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥ ಕೂಡ ಹೇಳಿದರೆ, ಫೇಲ್ಯೂರ್ ಟು ಇನ್ಕ್ರೀಸ್ ದ ಎಕ್ಸ್ಪೋರ್ಟ್ಸ್ ಅಂತಕ್ಕಂಥದ್ದು, ರಫ್ತುಗಳನ್ನು ಹೆಚ್ಚು ಮಾಡಲಿಕ್ಕೆ ಇರುವಂಥ ತೊಂದರೆ ಅಥವಾ ತಪ್ಪು ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಏನಂತಕ್ಕಂಥದ್ದು, ಫಸ್ಟ್ ಪ್ಲ್ಯಾನ್ದಲ್ಲಿ ಎಷ್ಟಿತ್ತು ನಮ್ಮದು ಎಕ್ಸ್ಪೋರ್ಟ್ ರೇಟ್ ಅಂತ ಕೂಡ ಹೇಳಿದರೆ 6.1% ಇತ್ತು. ಅದು ಸೆಕೆಂಡ್ ಪ್ಲ್ಯಾನಲ್ಲಿ ಎಷ್ಟಾಯ್ತು ಅಂದರೆ 4.6ಕ್ಕೆ ಇಳೀತು ಮತ್ತು ಥರ್ಡ್ ಪ್ಲ್ಯಾನ್ದಲ್ಲಿ 4.3ಕ್ಕೆ ಇಳೀತು ಅಂತಕ್ಕಂಥದ್ದು. ಈ ರೀತಿಯಾಗಿ ರಫ್ತಿನ ಪ್ರಮಾಣ ಇಳಿಕೆ ಆಗೋದ್ರಿಂದ ಏನಾಯಿತು, BOPಯಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಏನಂತಕ್ಕಂಥದ್ದು ಅನಾನುಕೂಲವಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಕೂಡ ಹೇಳ್ಬೋದು. ಈ ರಫ್ತುಗಳ ಒಂದು ಏನಂತಕ್ಕಂಥದ್ದು ಕಡಿಮೆಯಾಗುವಿಕೆ ಏನಾಗ್ತದೆ, ನಾವು ಡಿವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಕಾರಣ ಆಗ್ತದೆ, ನಮ್ಮ ರೂಪಾಯಿಯ ಮೌಲ್ಯವನ್ನು ಇಳಿಸಲಿಕ್ಕೆ ಕಾರಣ ಆಗ್ತದೆ ಅಥವಾ 1966 ಹಣದ ಅಪಮೌಲ್ಯೀಕರಣಕ್ಕೆ ಕಾರಣ ಆಗ್ತದೆ ಅಂತ ಕೂಡ ಹೇಳ್ಬೋದು. ದ ಮೇನ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿವ್ಯಾಲ್ಯೂಯೇಷನ್ ಆಫ್ ವಾಟ್, ದಿ ರುಪಿ ಇನ್ 1966 ವಾಸ್ ಅವರ್ ಫೇಲ್ಯೂರ್ ಟು
increase the exports of the country. Increase the exports of the country. Our exports amounted about 6.1% in the first plan, that had decreased to 4.6% in the second plan and 4.3% in third plan. ಈ ರೀತಿಯಾಗಿ ಏನಾಗ್ತಾ ಇದೆ, ಇಳಿತಾ ಬರ್ತದೆ. ಫಸ್ಟ್ ಪ್ಲ್ಯಾನ್ ಟು ಥರ್ಡ್ ಪ್ಲ್ಯಾನ್ ದ ಎಕ್ಸ್ಪೋರ್ಟ್ ರೇಟ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ರಿಸಲ್ಟೆಡ್, ಇದು ಏನಾಗ್ತದೆ, ದಿಸ್ ರಿಸಲ್ಟೆಡ್ ಇನ್ ಆ್ಯನ್ ಅವರ್ ಅನ್ಫೇವರೇಬಲ್ ಬಿ ಒ ಪಿ ಪೊಸಿಷನ್. ಇದು ಅದಕ್ಕೆ ಕಾರಣ ಆಗ್ತದೆ, ಅನ್ಫೇವರೇಬಲ್ ಬಿ ಒ ಪಿ ಅನಾನುಕೂಲಕರ ಸಂದಾಯ ಬಾಕಿಯ ಒಂದು ಸನ್ನಿವೇಶಕ್ಕೆ ಅಥವಾ ಸ್ಥಿತಿಗೆ ಕಾರಣ ಆಗ್ತದೆ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ದ ಫಸ್ಟ್ ಕಾಸ್ ಫಾರ್ ಡಿವ್ಯಾಲ್ಯೂಷನ್ ಆಫ್ 1966. ದೆನ್ ಸೆಕೆಂಡ್ ಒನ್, ಇನ್ಕ್ರೀಸ್ಡ್ ಪ್ರೈಸಸ್. ಇನ್ಕ್ರೀಸ್ಡ್ ಪ್ರೈಸಸ್, ಹೆಚ್ಚಿದ ಬೆಲೆಗಳು ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಹೆಚ್ಚಿದ ಬೆಲೆಗಳೂ ಕೂಡ, ಬೆಲೆಗಳ ಪ್ರಮಾಣ ಹೆಚ್ಚಾಗೋದ್ರಿಂದನೂ ಕೂಡ ನಾವು 1966ರಲ್ಲಿ ಡಿವ್ಯಾಲ್ಯೂಷನನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು, ವಾಟ್ ಆರ್ ದ ರೀಸನ್ಸ್ ಆರ್ ದೇರ್ ಆರ್ ವಾಟ್ ಆರ್ ದ ಪಾಯಿಂಟ್ಸ್ ಆರ್ ದೇರ್, ವಿಲ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. Another factor responsible for the devaluation of the rupee in 1966 was an increase in the internal price level. An increase in the what? Internal price level. ಏನಂತಕ್ಕಂಥದ್ದು, ಆಂತರಿಕ ಬೆಲೆಗಳ ಮಟ್ಟದಲ್ಲಿ ಹೆಚ್ಚಳ ಆಯಿತು. ಆಂತರಿಕ ಬೆಲೆಗಳ ಮಟ್ಟದಲ್ಲಿ ಹೆಚ್ಚಳ ಆಗೋದ್ರಿಂದ ನಾವು ನಮ್ಮ ದೇಶದ ನಾಣ್ಯವನ್ನು ಅಪಮೌಲ್ಯೀಕರಣಗೊಳಿಸಿದ್ದೀವಿ ಅಂತ ಕೂಡ ಹೇಳ್ಬೋದು, ಅಥವಾ ಹಣದ ಅಪಮೌಲ್ಯೀಕರಣಕ್ಕೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದು. ಅನದರ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿವ್ಯಾಲ್ಯೂಯೇಷನ್. ಅನದರ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಅಂದರೆ ಜವಾಬ್ದಾರಿ ಆಗ್ತದೆ ಅಥವಾ ಕಾರಣ ಆಗ್ತದೆ ಅಂತ ಕೂಡ ಹೇಳ್ತೀರಿ. ಫಾರ್ ವಾಟ್? ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಆರ್ ಇಂಡಿಯನ್ ರುಪಿ ಇನ್ 1966 ವಾಸ್ ಆ್ಯನ್ ಇನ್ಕ್ರೀಸ್ ಇನ್ ದ ಇಂಟರ್ನಲ್ ಪ್ರೈಸ್ ಲೆವೆಲ್. ಇಂಟರ್ನಲ್ ಪ್ರೈಸ್ ಲೆವೆಲ್ ಅಂದರೆ ಆಂತರಿಕ ಬೆಲೆಗಳ ಮಟ್ಟದಲ್ಲಿ ಹೆಚ್ಚಳ ಆಗೋದ್ರಿಂದ ಭಾರತದ ಹಣದ ಮೌಲ್ಯವನ್ನು ನಾವು ಡಿವ್ಯಾಲ್ಯೂಯೇಷನ್ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂಥೇಳಿ ಹೇಳ್ತಾರೆ. ಇನ್ ದ ಥರ್ಡ್ ಪ್ಲ್ಯಾನ್ ದಟ್ ಹ್ಯಾಸ್ ಇನ್ಕ್ರೀಸ್ಡ್ ಅಬೌಟ್ 29%. ಈ ರೀತಿಯಾಗಿರ್ತಕ್ಕಂಥ ಇಂಟರ್ನಲ್ ಪ್ರೈಸ್ ಲೆವೆಲು ಮೂರನೇ ಯೋಜನೆಯಲ್ಲಿ ಎಷ್ಟು ಪರ್ಸೆಂಟ್ ಹೆಚ್ಚಾಯಿತು ಅಂತ ಕೂಡ ಹೇಳ್ತಾರೆ, 29% ಅಂತಕ್ಕಂಥದ್ದು. ಇನ್ ದ ಥರ್ಡ್ ಪ್ಲ್ಯಾನ್ ದ ಪ್ರೈಸ್, ಇಂಟರ್ನಲ್ ಪ್ರೈಸ್ ಲೆವೆಲ್ ಹ್ಯಾಸ್ ಇನ್ಕ್ರೀಸ್ಡ್ ಅಬೌಟ್ 29% ಅಂತ ಕೂಡ ಹೇಳ್ತೀರಿ. ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇನ್ಕ್ರೀಸ್ಡ್ ಫ್ರಾಮ್ 180 to what? 80 in 1965 to 218 in 1966. ಅದೇ ರೀತಿಯಾಗಿ ಸಗಟು ವ್ಯಾಪಾರ ಸೂಚ್ಯಾಂಕನೂ ಕೂಡ ಅಂತಕ್ಕಂಥದ್ದು, ಸಗಟು ವ್ಯಾಪಾರದ ಬೆಲೆ ಸೂಚ್ಯಾಂಕನೂ ಕೂಡ ಏನಾಯಿತು ಅಂತಕ್ಕಂಥದ್ದು ಕೂಡ ಹೇಳ್ತೀರಿ, ಇನ್ಕ್ರೀಸ್ ಆಯಿತು. 180 ಇನ್ ದ 1965ರಲ್ಲಿ 180%ಅಷ್ಟಿದ್ದು 1966ರಲ್ಲಿ 218ಕ್ಕೆ ಹೆಚ್ಚಾಯಿತು ಅಂತಕ್ಕಂಥದ್ದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೂಡ ಹೇಳ್ಬೋದು. ದಿಸ್ ರಿಸಲ್ಟೆಡ್ ಇನ್ ಸರ್ಟನ್ ಇಂಬ್ಯಾಲೆನ್ಸಸ್ ಇನ್ ಅವರ್ ಎಕ್ಸ್ಪೋರ್ಟ್ಸ್. ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ ಏನಾಯಿತು, ಇಂಬ್ಯಾಲೆನ್ಸ್ ಆಗಲಿಕ್ಕೆ, ನಮ್ಮ ಒಂದು ಎಕ್ಸ್ಪೋರ್ಟ್ಸಲ್ಲಿ ಇಂಬ್ಯಾಲೆನ್ಸ್ ಆಗಲಿಕ್ಕೆ, ಅಸಮಾನತೆ ಉಂಟಾಗಲಿಕ್ಕೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದು. ದಿಸ್ ರಿಸಲ್ಟೆಡ್ ಇನ್ ಸರ್ಟನ್ ಇಂಬ್ಯಾಲೆನ್ಸಸ್. ಸರ್ಟನ್ ಇಂಬ್ಯಾಲೆನ್ಸ್ ಅಂದರೆ ನಿರ್ದಿಷ್ಟ ಅಸಮಾನತೆಗಳಿಗೆ ಕಾರಣ ಆಯಿತು ಅಂತಕ್ಕಂಥ ಕೂಡ ಹೇಳ್ತೀವಿ. ಎಲ್ಲಿ ಅಂದರೆ ಆ ರಫ್ತುಗಳ ಏನಂತಕ್ಕಂಥ ನಿರ್ದಿಷ್ಟ ಅಸಮಾನತೆಗೆ ಕಾರಣ ಆಯಿತು ಅಂತಕ್ಕಂಥದ್ದು, ರಫ್ತುಗಳನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತಾರೆ, ಇನ್ಕ್ರೀಸ್ಡ್ ಪ್ರೈಸಸ್ ಈಸ್ ದ ಅನದರ್ ರೀಸನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ರುಪಿ ಇನ್ 1966 ಅಂತ ಹೇಳ್ತಾರೆ. ಏನಂತಾರೆ ನೋಡಿ, another factor responsible for the devaluation of Indian rupee in 1966 was an increase in the what? Internal price level. Internal price level. In the third plan, ಮೂರನೇ ಯೋಜನೆಯಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ, in the third plan that has increased about 29% ಅಂತಕ್ಕಂಥ ಇಂಟರ್ನಲ್ ಪ್ರೈಸ್ ಲೆವೆಲು ಥರ್ಡ್ ಪ್ಲ್ಯಾನ್ದಲ್ಲಿ ಏನಾಯಿತು, 29% ಹೆಚ್ಚಾಯಿತು ಅಂತ ಕೂಡ ಹೇಳ್ತೀರಿ. ದೆನ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇನ್ಕ್ರೀಸ್ಡ್ ಫ್ರಾಮ್ 180 in 1965 to 218 in
1966 ಅಂತ ಕೂಡ ಹೇಳ್ತೀರಿ. ಸಗಟು ವ್ಯಾಪಾರದ ಸೂಚ್ಯಾಂಕನೂ ಕೂಡ ಏನಾಯ್ತು ಅಂತ ಕೂಡ ಹೇಳ್ತೀರಿ, ಅದು ಕೂಡ 180, 1965 180 ಇದ್ದುದು 1966 218 ಆಯಿತು, ದುಪ್ಪಟ್ಟಾಯಿತು ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ಅದರ ಪರಿಣಾಮ ಏನಾಗ್ತದೆ ಅಂತಕ್ಕಂಥದ್ದು, ಸರ್ಟನ್ ಇಂಬ್ಯಾಲೆನ್ಸಸ್ ವಿ ಪೀಪಲ್ ವೇರ್ ಫೈಂಡ್ ಅಂತ ಕೂಡ ಹೇಳ್ತೀರಿ ಇನ್ ದ 1966 ಅಂತ ಕೂಡ ಹೇಳ್ಬೋದು. ದಿಸ್ ರಿಸಲ್ಟೆಡ್ ಇನ್ ಸರ್ಟನ್ ಇಂಬ್ಯಾಲೆನ್ಸಸ್ ಇನ್ ಅವರ್ ಎಕ್ಸ್ಪೋರ್ಟ್ಸ್. ಇದು ನಮ್ಮ ಒಂದು ರಫ್ತುಗಳಲ್ಲಿ ಅಸಮಾನತೆ, ನಿರ್ದಿಷ್ಟವಾಗಿರ್ತಕ್ಕಂಥ ಅಸಮಾನತೆಗಳನ್ನು ತೋರಿಸಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ದಿಸ್ ರಿಸಲ್ಟೆಡ್ ಇನ್ ಸರ್ಟನ್ ಇಂಬ್ಯಾಲೆನ್ಸಸ್ ಇನ್ ಅವರ್ ಎಕ್ಸ್ಪೋರ್ಟ್ಸ್ ಅಂತೇಳಿ ಹೇಳ್ಬೋದು. ದಿಸ್ ಈಸ್ ದ ಸೆಕೆಂಡ್ ಕಾಸ್ ಫಾರ್ ಡಿವ್ಯಾಲ್ಯೂಷನ್ ಆಫ್ 1966. Then third one, increased imports. ಹೆಚ್ಚಿದ ಆಮದುಗಳು ಅಂತ ಕೂಡ ಹೇಳ್ತೀವಿ. ಹೆಚ್ಚಿದ ಆಮದುಗಳು ಅಂದರೆ ಆಮದುಗಳ ಪ್ರಮಾಣದಲ್ಲಿನ ಹೆಚ್ಚಳ ಅಂತ ಕೂಡ ಹೇಳ್ತಕ್ಕಂಥದ್ದು ಇನ್ಕ್ರೀಸ್ಡ್ ಇಂಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ. ವಿ ಹ್ಯಾಡ್ ಬೀನ್ ಮೇಕಿಂಗ್ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್ ಟು ಇನ್ಕ್ರೀಸ್ ಅವರ್ ಎಕ್ಸ್ಪೋರ್ಟ್ಸ್ ಬಟ್ ಅವರ್ ಇಂಪೋರ್ಟ್ಸ್ ವೇರ್ ನಾಟ್ ಚೆಕ್ಡ್. ಅದೇ ರೀತಿಯಾಗಿ ಏನು ಹೇಳ್ತಾರೆ ನೋಡಿ, ಇನ್ಕ್ರೀಸ್ಡ್ ಇಂಪೋರ್ಟ್ಸ್ ಅಂತಕ್ಕಂಥದ್ದು ಆಮದುಗಳ ಹೆಚ್ಚಳ ಅಂತ ಕೂಡ ಹೇಳ್ತೀರಿ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಆಗಲಿಲ್ಲ, ನಮ್ಮ ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡಲಿಕ್ಕೆ, ಆದರೆ ಇಂಪೋರ್ಟನ್ನು ನಿರ್ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೂಡ ಹೇಳ್ಬೋದು. ಆಮದುಗಳನ್ನು ನಿರ್ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಒಂದು ಕಡೆ ಏನಂತಕ್ಕಂಥದ್ದು ರಫ್ತುಗಳನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ಆಗಲಿಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ವಿ ಹ್ಯಾಡ್ ಬೀನ್ ಮೇಕಿಂಗ್ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್. ಅನ್ಸಕ್ಸಸ್ಫುಲ್ ಅಂದರೆ ಯಶಸ್ವಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು ಅಂತಕ್ಕಂಥದ್ದು. ಏನನ್ನು ಮಾಡಲಿಕ್ಕೆ, ಟು ಇನ್ಕ್ರೀಸ್ ಅವರ್ ಎಕ್ಸ್ಪೋರ್ಟ್, ನಮ್ಮ ರಫ್ತುಗಳನ್ನು ಹೆಚ್ಚಿಸಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಲ್ಲ ನಾವು ಅಂತಕ್ಕಂಥದ್ದು, ಅಥವಾ ಕಾರ್ಯಪ್ರವೃತ್ತರಾಗಲಿಲ್ಲ, ಎಕ್ಸ್ಪೋರ್ಟ್ಸನ್ನು ಹೆಚ್ಚು ಮಾಡಲಿಕ್ಕೆ ನಾವು ಯಶಸ್ವಿ ಆಗಲಿಲ್ಲ ಅಂತ ಕೂಡ ಹೇಳ್ಬೋದು. ಬಟ್ ಅವರ್ ಇಂಪೋರ್ಟ್ಸ್ ವೇರ್ ನಾಟ್ ಚೆಕ್ಡ್. ಹೀಗಿದ್ರೂ ಕೂಡ ಆಮದುಗಳು ನಿರ್ಬಂಧ ಆಗಲಿಲ್ಲ. ಈ ಸಂದರ್ಭದಲ್ಲಿ ಆಮದುಗಳ ಪ್ರಮಾಣ ನಿರ್ಬಂಧಿಸಲಿಕ್ಕೆ ಆಗಲಿಲ್ಲ. ರಫ್ತುಗಳು ಅಂತೂ ಹೆಚ್ಚಿಸಲಿಕ್ಕೆ ಆಗಲಿಲ್ಲ, ಆದರೆ ಆಮದುಗಳನ್ನು ನಿಯಂತ್ರಿಸಲಿಕ್ಕೂ ಕೂಡ ಆಗಲಿಲ್ಲ ಅಂತ ಕೂಡ ಹೇಳ್ತಾರೆ. ವಿ ಹ್ಯಾಡ್ ಬೀನ್ ಮೇಕಿಂಗ್ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್ ಟು ಇನ್ಕ್ರೀಸ್ ಅವರ್ ಎಕ್ಸ್ಪೋರ್ಟ್ಸ್ ಬಟ್ ಅವರ್ ಇಂಪೋರ್ಟ್ಸ್ ವೇರ್ ನಾಟ್ ಚೆಕ್ಡ್. ಹೌದಾ, ರಫ್ತುಗಳನ್ನು ಹೆಚ್ಚಿಸಲಿಲ್ಲ, ಇನ್ನೊಂದು ಕಡೆ ಆಮದುಗಳನ್ನು ಕೂಡ ನಿಯಂತ್ರಿಸಲಿಲ್ಲ ಅಂತಕ್ಕಂಥದ್ದು ಇದು ವ್ಯವಸ್ಥೆ. ದೇ ಶೋಡ್ ಎ ರೈಸಿಂಗ್ ಟೆಂಡೆನ್ಸಿ ಥ್ರೂಔಟ್ ಸಿನ್ಸ್ 1951 ಅಂತಕ್ಕಂಥದ್ದು. 1951ರಿಂದನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಆಮದುಗಳ ಪ್ರಮಾಣ ಹೆಚ್ಚಾಗುವ ಒಂದು ಪ್ರವೃತ್ತಿಯನ್ನೇ ನಾವು ನೋಡ್ತಾ ಇದ್ದೀವಿ. ಆಮದುಗಳ ಪ್ರಮಾಣ ಹೆಚ್ಚಾಗತಕ್ಕಂಥ ಪ್ರವೃತ್ತಿನೇ ನೋಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾರೆ. ದೇ ಶೋಡ್ ಎ ರೈಸಿಂಗ್ ಟೆಂಡೆನ್ಸಿ. ಯಾವುದು, ಇಂಪೋರ್ಟ್ಸ್ ಅಂತಕ್ಕಂಥ ಒಂದು ವ್ಯವಸ್ಥೆ ರೈಸಿಂಗ್ ಟೆಂಡೆನ್ಸಿನೇ ಇದೆ ಅಂತಕ್ಕಂಥದ್ದು. ಥ್ರೂಔಟ್ ದಿ ಸಿನ್ಸ್ 1951 ಅಂತಕ್ಕಂಥದ್ದು. 1951ರಿಂದ ಈ ಇಂಪೋರ್ಟ್ಸ್ ಅಂತಕ್ಕಂಥ ಒಂದು ವ್ಯವಸ್ಥೆ ಹೆಚ್ಚಾಗ್ತಾನೆ ಇದೆ ಅಂತ ಕೂಡ ಹೇಳ್ಬೋದು. ಸ್ಪೆಷಲಿ ಡ್ಯೂರಿಂಗ್ ದಿ ಸೆಕೆಂಡ್ 5-year ಪ್ಲ್ಯಾನ್ ಅವರ್ ಇಂಪೋರ್ಟ್ಸ್ ಇನ್ಕ್ರೀಸ್ಡ್ ಬೈ ಅಬೌಟ್ 50%. ವಿಶೇಷವಾಗಿ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಒಂದು ಆಮದುಗಳ ಪ್ರಮಾಣ ಎಷ್ಟಿತ್ತು ಅಂದರೆ 50% ಹೆಚ್ಚಾಯಿತು ಅಂತ ಕೂಡ ಹೇಳ್ತಾರೆ. ಸ್ಪೆಷಲಿ ಡ್ಯೂರಿಂಗ್ ದ ಸೆಕೆಂಡ್ 5-year ಪ್ಲ್ಯಾನ್. Especially during the second 5-year plan, our imports increased by about 50% as against the increase of 9% in our exports. ನಮ್ಮ ರಫ್ತುಗಳು ಅವಧಿಯಲ್ಲಿ ಏನಿದ್ದು ಕೇವಲ 9% ಇದ್ದು, ಆದರೆ ಆಮದುಗಳ ಪ್ರಮಾಣ ಏನಿತ್ತು ಅಂತ ಕೂಡ ಹೇಳ್ತೀರಿ, that has increased about 50% ಅಂತ ಕೂಡ ಹೇಳ್ತೀರಿ. 50%ದಷ್ಟು ಹೆಚ್ಚಾಯಿತು ಅಂತ ಕೂಡ ಹೇಳ್ಬೋದು. ಇದು ಒಂದು ಡಿವ್ಯಾಲ್ಯೂಷನ್ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದು. 1966ರಲ್ಲಿ ಭಾರತದ ರೂಪಾಯಿಯನ್ನು ಡಿವ್ಯಾಲ್ಯೂಷನ್ ಮಾಡಲಿಕ್ಕೆ, ಅಪಮೂಲ್ಯೀಕರಣಗೊಳಿಸಲಿಕ್ಕೆ ಇದೊಂದು ಕೂಡ ಕಾರಣ ಆಯ್ತು ಅಂತ ಹೇಳ್ಬೋದು. ದಿಸ್ ಈಸ್ ದ ಥರ್ಡ್ ಒನ್. ದೆನ್ ಫೋರ್ತ್ ಒನ್, ಸ್ಕೇರ್ಸ್ ಫಾರಿನ್ ಎಕ್ಸ್ಚೇಂಜ್ ಅಂದರೆ ವಿದೇಶಿ ವಿನಿಮಯದ ಕೊರತೆ ಅಂತ ಕೂಡ ಹೇಳ್ಬೋದು. ಸ್ಕೇರ್ಸ್ ಅಂದರೆ ಕೊರತೆ ಅಂತ ಹೇಳ್ತೀರಿ. ಸ್ಕೇರ್ಸ್ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯದ ಕೊರತೆ ಅಂತ ಕೂಡ ಹೇಳ್ಬೋದು.
ಲಾಸ್ಟ್ಲಿ ಮಚ್ ಪ್ರೆಷರ್ ವಾಸ್ ಎಕ್ಸಸೈಸ್ಡ್ ಆನ್ ಅವರ್ foreign exchange resources on account of servicing of the old debts. On account of servicing of old debts. old debts ಅಂದರೆ ಹಳೆಯ ಸಾಲಗಳನ್ನು ಏನು ಮಾಡಲಿಕ್ಕೆ, ಪರಿಹರಿಸಲಿಕ್ಕೆ, ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ, ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಅಂತ ಕೂಡ ಹೇಳ್ತಕ್ಕಂಥದ್ದು. ನಮ್ಮ ಒಂದು ಏನಂತಕ್ಕಂಥದ್ದು ವಿದೇಶಿ ವಿನಿಮಯದ ಮೇಲೆ ಒತ್ತಡ ಹೆಚ್ಚಾಯಿತು ವಿದೇಶಿ ಸಾಲಗಳನ್ನು ತೀರಿಸಲಿಕ್ಕೆ ಅಂತ ಕೂಡ ಹೇಳಕ್ಕಂತಕ್ಕಂಥದ್ದು. ಲಾಸ್ಟ್ಲಿ ಮಚ್ ಪ್ರೆಷರ್, ಮಚ್ ಅಂದರೆ ಸಾಕಷ್ಟು ಒತ್ತಡವನ್ನು ಹೇರುವಂತಾಯಿತು ಅಂತ ಕೂಡ ಹೇಳ್ಬೋದು. ಲಾಸ್ಟ್ಲಿ ಮಚ್ ಪ್ರೆಷರ್ ವಾಸ್ ಎಕ್ಸಸೈಸ್ಡ್ ಆನ್ ಅವರ್ ಫಾರಿನ್ ಎಕ್ಸ್ಚೇಂಜ್ ರಿಸೋರ್ಸಸ್. ನಮ್ಮಲ್ಲಿರುವಂಥ ವಿದೇಶಿ ವಿನಿಮಯದ ಸಂಪನ್ಮೂಲದಲ್ಲಿ ಹೆಚ್ಚಿನ ಒತ್ತಡವನ್ನು ಹೇರುವಂತಾಯಿತು ಅಂತ ಕೂಡ ಹೇಳ್ತೀರಿ. ಯಾವುದಕ್ಕೋಸ್ಕರ ಅಂದರೆ ಆನ್ ಅಕೌಂಟ್ ಆಫ್ ಸರ್ವಿಸಿಂಗ್ ಆಫ್ ದಿ ಓಲ್ಡ್ ಡೆಟ್ಸ್. ಹಳೆಯ ಸಾಲಗಳನ್ನು ಏನು ಮಾಡಲಿಕ್ಕೆ, ತೀರಿಸಲಿಕ್ಕೆ ಅಥವಾ ಮರುಪಾವತಿ ಮಾಡಲಿಕ್ಕೆ ನಮ್ಮ ವಿದೇಶಿ ವಿನಿಮಯದ ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರುವಂತಾಯಿತು ಅಂತ ಕೂಡ ಹೇಳ್ಬೋದು. ದ ಸರ್ವಿಸಿಂಗ್ ಆಫ್ ಡೆಟ್ಸ್ ಅಮೌಂಟೆಡ್ ಟು ₹122 crores to 22 crores in 1964-65. ಆ ಒಂದು ಸಾಲ ಎಷ್ಟಿತ್ತು ಆ ಅವಧಿಯಲ್ಲಿ 1964-65ರಲ್ಲಿ 122 ಕೋಟಿ ಸಾಲವನ್ನು ತೀರಿಸಲಿಕ್ಕೆ ಏನಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ವಿದೇಶಿ ವಿನಿಮಯದ ಸಂಪನ್ಮೂಲಗಳ ಮೇಲೆ ನಾವೇನು ಮಾಡಬೇಕಾಯಿತು, ಪ್ರೆಷರನ್ನು ಹೇರಬೇಕಾಯಿತು. ಅದರ ಮುಖಾಂತರ ಏನಾಯಿತು, ತೊಂದರೆ ಆಯಿತು. ಅದಕ್ಕೋಸ್ಕರ ನಮ್ಮ ಹಣದ ಮೌಲ್ಯವನ್ನು ನಾವು ಕಡಿಮೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ 1966ರಲ್ಲಿ. ಹೌದಾ, ಏನು ಹೇಳ್ತಾರೆ, ಮಚ್ ಪ್ರೆಷರ್ ವಾಸ್ ಎಕ್ಸಸೈಸ್ಡ್ ಆನ್ ಅವರ್ ಫಾರಿನ್ ಎಕ್ಸ್ಚೇಂಜ್ ರಿಸೋರ್ಸಸ್ ಆನ್ ಅಕೌಂಟ್ ಆಫ್ ವಾಟ್, ಸರ್ವಿಸಿಂಗ್ ಆಫ್ ಓಲ್ಡ್ ಡೆಟ್ಸ್ ಅಂತಕ್ಕಂಥದ್ದು. ಹಳೆ ಸಾಲಗಳನ್ನು ತೀರಿಸಲಿಕ್ಕೆ ವಿದೇಶಿ ವಿನಿಮಯದ ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಬೇಕಾಯಿತು. ಅದರ ಮುಖಾಂತರ ಓಲ್ಡ್ ಡೆಟ್ಸ್ ಅಮೌಂಟ್ ಏನಿತ್ತು ಅಂತದನ್ನು ಕೂಡ ಹೇಳಿದ್ರಾಗ ಆ ಸಾಲದ ಮರುಪಾವತಿಯ ಒಂದು ಅಮೌಂಟ್ ಏನಾಯಿತು 1964-65ರಲ್ಲಿ ಅಂದರೆ 122 ಕೋಟಿಗೆ ಇತ್ತು ಅಂತಕ್ಕಂಥ ಕೂಡ ಹೇಳ್ತೀವಿ. ಅದರ ಮುಖಾಂತರನೂ ಕೂಡ ನಮ್ಮ ದೇಶದ ಹಣದ ಮೌಲ್ಯವನ್ನು ನಾವು ಕಡಿಮೆ ಮಾಡಲಿಕ್ಕೆ ಕಾರಣ ಆಯಿತು. ಇದು ಒಂದು ಅಂಶ. ಸ್ಕೇರ್ಸ್ ಅಂದರೆ ನಮ್ಮಲ್ಲಿ ವಿದೇಶಿ ವಿನಿಮಯದ ಕೊರತೆ ಇರೋದರಿಂದ ಈ ಸಾಲವನ್ನು ತೀರಿಸಲಿಕ್ಕೆ ನಾವು ಏನು ಮಾಡಬೇಕಾಯಿತು, ನಮ್ಮ ಹಣದ ಮೌಲ್ಯವನ್ನು ಕಡಿಮೆ ಮಾಡಿ ರಫ್ತುಗಳನ್ನು ಹೆಚ್ಚು ಮಾಡಿ ವಿದೇಶಿ ವಿನಿಮಯವನ್ನು ಗಳಿಸಿ ಸಾಲವನ್ನು ಮರುಪಾವತಿಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತೇಳಿ ಹೇಳ್ತಾರೆ. ದಿಸ್ ಈಸ್ ದ 4th ರೀಸನ್ ಫಾರ್ ವಾಟ್, ಡಿವ್ಯಾಲ್ಯೂಯೇಷನ್ ಆಫ್ 1966 ಅಂತ ಕೂಡ ಹೇಳ್ಬೋದು. ಹೌದಾ, ಇನ್ನು ಕೆಲವೊಂದು ಅಂಶಗಳಿದ್ದಾವೆ. ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಪೀರಿಯಡ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.